ಶಾಲಾ ವಾಹನ ಹರಿದು 8 ವರ್ಷದ ಬಾಲಕಿ ಸಾವನ್ನಪ್ಪಿರುವಂತಹ ಘಟನೆ ಬೀದರ್ನ ಜನವಾಡ ಗ್ರಾಮದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಗಡಿಕುಷ್ಣೂರ್ ಗ್ರಾಮದ ಋತ್ವಿ 8 ವರ್ಷದ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಗುರುನಾನಕ್ ಶಾಲೆಯಲ್ಲಿ ಓದ್ತಾ ಇದ್ದಳು ಈ ಬಾಲಕಿ. ಶಾಲೆಯಿಂದ ವಾಪಸ್ ಮನೆಗೆ ಬರುವಾಗ ಸಾವನ್ನಪ್ಪಿದ್ದಾಳೆ ಬಾಲಕಿ. ಗುರುನಾನಕ್ ಶಾಲೆಯಿಂದ ಮನೆವರೆಗೂ ಡ್ರಾಪ್ ಮಾಡಿದ್ರು ಶಾಲಾ ವಾಹನದಲ್ಲಿ. ಬಾಲಕಿ ಸ್ಕೂಲ್ ಬಸ್ ಇಳಿದು ಬಸ್ ಪಕ್ಕವೇ ನಿಂತ್ಕೊಂಡಿದ್ರು. ಹಾಗಾಗಿ ಬಾಲಕಿ ಬಸ್ ಇಳಿದಿರುವುದನ್ನ ಗಮನಿಸದೆ ಬಸ್ ಓಡಿಸಿದ್ರು ಚಾಲಕರು. ಅದಕ್ಕಾಗಿ ಈ ವೇಳೆ ಬಸ್ಗೆ ಸಿಲುಕಿ ಇನ್ನು ಬಾಳಿ ಬದುಕಬೇಕಾಗಿದ್ದ ಬಾಲಕಿ ಇಹಲೋಕವನ್ನ ತ್ಯಜಿಸಿದ್ದಾಳೆ. ಬಾಲಕಿ ಸಾವಿನ ಸುದ್ದಿ ತಿಳಿದು ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಜರುಗಿರುವಂತದ್ದು. ಗುರುನಾನಕ ಜನೋಡಕ ಬರೋ ಹೊತ್ತಿನಾಗ ಆಗ್ಯದಂತ ನನಗೆ ಯಾರು ಹೇಳಿಲ್ಲ. ಈಗ ಹೇಳತ್ತಾರ ನಂಗೆಲ್ಲ ನನ್ನ ಮೊಮ್ಮಗಳಿಗೆ. ಈಗ ಆಕಿ 4ನೇ ಹಳ 5ನೇ ಹಳ ಹಳ ನನಗೆ ಒಟ್ಟು ಮಾಯ ಮಾಡ್ತೀಳು ಆಕಿ. ನಾ ದಿನ ಹೊರಗೆ ಟಾಪ್ ಓಡಾಡ್ತೀನಿ. ನನಗೆ ಫೋನ್ ಮೇಲೆ ಫೋನ್ ನನಗೆ ತಂಗ್ ಮಾಡ್ತೀಳು ಅಪ್ಪ. ಬರುವಾಗ ಆಗ್ಯದಂತ ಅಲ್ಲೇ ಜನೋಡಕ್ಕೆ ಕ್ವಾರ್ಟರ್ಸ್ ಅಲ್ಲೇ ಆಗ್ಯದ ಅಂತ ನಂಗೂ ಮಂದಿ ಹೇಳಿಲ್ಲ ಗೊತ್ತಪ್ಪ. ನನಗೇನು ಗೊತ್ತಿಲ್ಲ. ನನಗೆ ಯಾರು ಹೇಳಿಲ್ಲ, ಇನ್ನೂ ಭೀ ಹೇಳಿಲ್ಲ. ಈಗ ಹೇಳತ್ತಾರ ಅಲ್ಲೇ ಆಗ್ಯದ ಅಲ್ಲೇ ಬಿದ್ದಾಳ ಅಂತ. ಏನೋ ಗಾಡಿ ಮ್ಯಾಲಿಂದ ಹೋಗ್ಯದಂತ. ಈಗ ನಮ್ಮ ಹಳೆ ನಮ್ಮ ರೌಡಪ್ಪ ಹೇಳ್ಯಾನ, ಆಕಿನ ಸೋದರ ಮಾವ ಅವನು ಪೊಲೀಸನ ಎಲ್ಲನ ಇಲ್ಲಿ. ನನಗೆ ಬಿಟ್ಟೇ ಇರ್ತಿಲ್ಲ. ಅವ್ರ ಅವ್ವ ಅವರಪ್ಪ ತಿಳಿತಿಲ್ಲ. ಅವರು ದಿನಾಗ ನಾ ಕುಷ್ಣದಿಂದ ಕರೆಸ್ಬೇಕು ಅವರು ಬಾ ಅಂಥೇಳಿ. ಅವ ಏನು ಕೇಳ್ತಾರ ಅವರು ಓಟೆಲ್ಲ ಸ್ವಾಗತ ಮಾಡ್ತಿದ್ದಲ್ಲ. ಅವ್ರು ಏನು ಬೇಡ್ತಾರ ಅದಕ್ಕೆ ಇದು ಬ್ಯಾಡ ಮಗ ಅಂತಿಲ್ಲ. ಓಟ್ ಮಾಡ್ತೀಳು ಆಕಿ. ಮತ್ತು ನನ್ನ ಕಾಲು ದವಾಸ್ ಕೈ ದವಾಸ್ ಮೈ ದವಾಸ್ ಬಂದರು ಓಟ್ ನಾನು ಇಂತದ ಮಾಡ್ತೀಳು. ಇಲ್ಲ ಕೂಡ ಸಣ್ಣಕ್ಕಿನ ಇದ್ದಳು ಓಟ್ ಮಾಡ್ತೀಳಕ್ಕಿ ನನಗೆ. ಯಾರ್ದು ಆಕಿಂದು 2ನೇ ಒಳಗೆ ಚಿನ್ನಮ್ಮ. ಶಾಳೆಗೆ ಏನೋ ಬರ್ಸೇವು ನನಗದು ಏನೋ ಸಂಪಿಟ್ ಏನದು ಶಾಳೆಗೆ ಏನದ ಕೇಳೋ ಋತ್ವಿ ಅದ. 2 ಹೆಸರವ. ನಾವು ಇಲ್ಲಿ ಒಳತೆ ಬಂದು ಅಲ್ಲೊಂದು ಅದ.